ಹಾಯ್ ಹಲೋ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನೊಂದು ರೀಸೆಂಟಾಗಿ ಸ್ಯಾಮ್ಸಂಗ್ ರೆಫ್ರಿಜರೇಟರ್ ಪರ್ಚೇಸ್ ಮಾಡಿದ್ದೆ. ಸೊ ಇದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆಫ್ಟರ್ 1 ಮಂತ್ ಯೂಸ್ ಮಾಡಿದ್ಮೇಲೆ ಇದರದ್ದು ಯಾವ ಥರ ಇದೆ ಕಂಡೀಷನ್ ಎಲ್ಲ ಹೇಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲು ರೆಫ್ರಿಜರೇಟರ್ ಬಂದಾಗ ಟೆಕ್ನಿಷಿಯನ್ ಬಂದು ಯಾವ ಥರ ಅನ್ಬಾಕ್ಸಿಂಗ್ ಮಾಡಿ ಮತ್ತು ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲು ನಾನು ಇದನ್ನು ನಾನು ಸ್ಯಾಮ್ಸಂಗ್ ಅಪ್ಲಿಕೇಶನಲ್ಲಿ ಪರ್ಚೇಸ್ ಮಾಡಿದ್ದೆ ದಸರಾ ಟೈಮಲ್ಲಿ ನಮ್ಮ ಟಿ ವಿ ಜೊತೆ. ಬಟ್ ಆದರೆ ಇದು ನಮ್ಮ ಡೆಲಿವರಿ ಬಾಯ್ಸ್ ಬಂದು ಈ ಸ್ಯಾಮ್ಸಂಗ್ ಅಪ್ಲಿಕೇಶನ್ ಕಡೆಯಿಂದ ಬಂದವರು ನಮ್ಮ ಸ್ಟೇರ್ಸ್ ಮೇಲೆ ಬರಲ್ಲ ಅಂತೇಳಿ ರಿಟರ್ನ್ ಹಾಕ್ಬಿಟ್ಟಿದ್ರು. ಸೊ ಅದಾದಮೇಲೆ ಹೋಗಿ ನಾನು ಇದನ್ನು ಇದೇ ಥರ ಫ್ರಿಜ್ನ ಮತ್ತೆ ಹೋಗಿ ರಿಲಯನ್ಸ್ ಡಿಜಿಟಲಲ್ಲಿ ದೀಪಾವಳಿಯಲ್ಲಿ ಪರ್ಚೇಸ್ ಮಾಡಿದೆ. ದೀಪಾವಳಿಯಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಇದರ ಪ್ರೈಸ್ ಬಂತು ತುಂಬ ಕಡಿಮೆ ಬಿತ್ತು ಸ್ಯಾಮ್ಸಂಗ್ ಅಪ್ಲಿಕೇಶನ್ಗೆ ಕಂಪೇರ್ ಮಾಡಿದ್ರೆ. ರಿಲಯನ್ಸಲ್ಲಿ ಕೇರ್ ಪ್ಲ್ಯಾನ್ ಜೊತೆ ಸೇಮ್ ಪ್ರೈಸ್ಗೆ ಇದನ್ನು ಪರ್ಚೇಸ್ ಮಾಡ್ಕೊಂಬಂದೆ. ಆಲ್ಮೋಸ್ಟ್ 2000 ಡಿಸ್ಕೌಂಟ್ ಕಡಿಮೆ ಬಂತು. ಸೊ ಈ ಪ್ರೈಸ್ ಎಷ್ಟು ಅಂತ ಕೊನೆಯಲ್ಲಿ ಹೇಳ್ತೀನಿ. ಸೊ ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಿ ಮತ್ತು ಅನ್ಬಾಕ್ಸ್ ಯಾವ ಥರ ಮಾಡಿದ್ರು ಅಂತ ಫಸ್ಟ್ ವಿಡಿಯೋನ ನೋಡಿ. ಸೊ ಟೆಕ್ನಿಷಿಯನ್ ಯಾವ ಥರ ಮಾಡ್ತಾರೆ ಅಂತ, ಅದಾದಮೇಲೆ ಇದ್ರದ್ದು ಸ್ಪೆಸಿಫಿಕೇಷನು ಯಾವ ಥರ ಇದೆ ರೆಫ್ರಿಜರೇಟರ್ ಎಲ್ಲ ಹೇಳ್ತೀನಿ. ಸೊ 1 ಮಂತ್ ಆದಮೇಲೆ ಯಾವ ಥರ ಇದೆ ಕಂಡೀಷನು, ಸೊ ತಗೋಬೋದಾ ಯಾವ ಥರ ಅಂತ ಎಲ್ಲ ಹೇಳ್ತೀನಿ. ಸೊ ನೋಡಿ ವಿಡಿಯೋನ ಕೊನೆವರೆಗೂ. ಹೇಳ್ಕೊಳ್ಳಿ ರೆಫ್ರಿಜರೇಟರ್ ಹಿಂದೆ ಹೇಳ್ಕೊಳ್ಳಿ. ಜಾಗ ಸಿಗ್ಲಿಲ್ಲ ಎಷ್ಟಾಗ್ಬಿಡ್ತಾರೆ ಆ ಥರ ಆದರೆ ಸರ್ವಿಸ್ ಕೊಡೋಲ್ಲ, ನಿಮಗೆ ರಿಪ್ಲೇಸ್ಮೆಂಟ್ ಎಲ್ಲ ಕೊಡೋಲ್ಲ. ಹೊರಗಡೆ ಕಸ್ಟಮರ್ ಪ್ಲೇಸ್ ಇರುತ್ತೆ, ನೀವರು ಕಾಲ್ ಮಾಡ್ತೀರಾ ಯಾರಿಗಲ್ಲಿ ಏನಪ್ಪ ಅಂದರೆ ರಶ್ಮಿ ನಂಬರ್ ಇದೆ ನಿಮ್ಮ ಹತ್ರ? ಮೇಡಮ್ ಅದು 3 years ವಾರಂಟಿ ಇದೆ. ನಾನು ಬೆಳಗ್ಗೆನೇ ಇವರು ಕೊಟ್ಟರು, ಕಿರಣ್ ಸರ್ ಕೊಟ್ಟಿದ್ದಾರೆ, ಅಪ್ಡೇಟ್ ಕೊಟ್ಟಿದ್ದೀನಲ್ಲ ಮೇಡಮ್. ಅಂದರೆ ಅದು ಕಸ್ಟಮರ್ದು ಎಕ್ಸ್ಟೆಂಡ್ ವಾರಂಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ವ್ಯಾಲಿಡೇಷನ್ಗೆ ನಿಮ್ಮ ನಿರಂಜನ್ ಸರ್ ಕಳಿಸಿದ್ದೀನಿ. ಇದು ಏನು ಬಿಡ್ ಅಂದರೆ ಡೋರು ಕ್ಲೋಸ್ ಆಗಿದ್ರೆ ಓಪನ್ ಆಗಿದೆ ಹಂಗೆ ಬರುತ್ತೆ ಅದಾ? ಹಾಂ ಓಕೆ. ಮತ್ತು ಇಲ್ಲಿ ನೀವು ಹಾಲು ಮತ್ತು ಮೊಸರು ಪ್ಯಾಕೆಟ್ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಅನ್ನ ಸಾಂಬಾರೆಲ್ಲ ಬೇಯಿಸಿರೋ ಕುಕ್ಕರ್ ಐಟಮ್ಸ್ ಇಟ್ಕೋಬೋದು, ಇಲ್ಲಿ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಇಟ್ಕೋಬೋದು, ಕೂಲ್ ಡ್ರಿಂಕ್ಸ್ ಬಾಟಲ್ಸ್ ಎಲ್ಲ ಇಟ್ಕೋಬೋದು. ಮತ್ತೆ ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ ಎಲ್ಲ ಇಟ್ಕೊಳ್ಳೋದಕ್ಕೆ. ಓಕೆನಾ? ಮತ್ತು ನಿಮಗೆ ಇಲ್ಲಿ ಬರುತ್ತೆ ನೋಡಿ, ನಿಮಗೆ ಇಲ್ಲಿ ಟೆಂಪ್ರೇಚರ್ ಇದೆ. ನಾನು ಇದು ಫ್ರೀಸರ್ ಸೆಕ್ಷನ್ ಇದೆ, -17 ಸೆಲೆಕ್ಟ್ ಮಾಡಿದ್ದೀನಿ. ರೆಫ್ ಸೆಕ್ಷನ್ 4 ಬಂದಿದೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಫ್ರೀಸರ್ದು -15 ಬಂದು -17 ಬಂದಿದೆ. -17 ಇಟ್ಟರೆ ಸಾಕಾಗತ್ತೆ ನಿಮಗೆ. ನಮ್ಮ ಬ್ಯಾಂಗ್ಳೂರು ವೆದರ್ ಸಾಕಾಗತ್ತೆ. ಬೇಕಾದ್ರೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು, ಡಿಕ್ರೀಸ್ ಮಾಡ್ಕೋಬೋದು ನೀವು. ಮತ್ತೆ ಇಲ್ಲಿ ಕನ್ವರ್ಟ್ ಆಗುತ್ತಲ್ಲ ಫ್ರೀಸರ್ಗೆ, ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ 3 ಕೇಸ್ ಹೋಲ್ಡ್ ಮಾಡಿಟ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಈಗ ಕನ್ವರ್ಟ್ ಆಯ್ತು ನಮಗೆ. ಈಗ ನಿಮಗೆ ಇದನ್ನು ಸಹ ನೀವು ಫ್ರೀಸರ್ ಥರ ಐಸ್ ಕ್ರೀಮ್ ನಾನು ಹೇಳಿದಲ್ಲ, ಇದನ್ನು ಕನ್ವರ್ಟ್ ಮಾಡಿದ್ರೆ ನೀವು ಐಸ್ ಕ್ರೀಮ್ ಇಡೋಕ್ಕಾಗಲ್ಲ.
ನಾರ್ಮಲ್ ರೆಫ್ ಥರ ಆಗ್ಬಿಡುತ್ತೆ ನಿಮಗೆ ರೆಫ್ರಿಜರೇಟರ್. ಹೌದು. ಮತ್ತೆ ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಆಫ್ ಆಗುತ್ತೆ. ಓಕೆನಾ. ಮತ್ತು ಇದು ಬಂದು ಫ್ರಿಜ್ ಬಂದು ನಿಮಗೆ 4 ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಕಾಗುತ್ತೆ. ಮತ್ತು ಇಲ್ಲೊಂದು ಆಪ್ಷನ್ ಬಂದಿದೆ ನಿಮಗೆ, ಲಾಸ್ಟ್ ಒಂದು ಸಿಂಬಲ್ ಬರ್ತದೆ, ಇದು ವೆಕೇಶನ್ ಸಿಂಬಲ್ ಬರುತ್ತೆ. ಇನ್ ಕೇಸ್ ನೀವೇನಾದ್ರು ಔಟ್ಸೈಡ್ ಹೋಗ್ತೀರಾ ಅಂದರೆ 1 ವೀಕ್ 15 ಡೇಸ್ ಇರಲ್ಲ ಅನ್ಕೊಳ್ಳಿ, ಎಲ್ಲ ಐಟಮ್ಸ್ ಸ್ಟೋರ್ ಮಾಡ್ತೀರಾ, ಅವಾಗ ಫ್ರಿಜ್ ಆಫ್ ಮಾಡಬಾರ್ದು. ಈ ಆಪ್ಷನ್ಸ್ ಎಲ್ಲ ಹೋಗಿ ಏನಾಗುತ್ತೆ ಅಂದರೆ ನಿಮಗೆ ಯೂಶಲಿ ನಾರ್ಮಲ್ ಟೈಮಲ್ಲಿ ಕಂಪ್ರೆಸರ್ ಏನಾಗುತ್ತೆ ಸ್ವಲ್ಪ ಸ್ಪೀಡರ್ ರನ್ ಆಗ್ತಾ ಇರುತ್ತೆ ಪಂಪಿಂಗ್. ನೀವೇನು ಡೋರ್ ಓಪನ್ ಮಾಡ್ತಾ ಇರ್ತೀರಾ ಅದಕ್ಕೆ ಆ ಟೈಮಲ್ಲಿ ಸ್ಲೋ ಆಗಿ ಡೋರೇ ಓಪನ್ ಮಾಡಲ್ಲ ನೀವು, ಸ್ಲೋ ರನ್ ಆಗುತ್ತೆ, ಕೂಲಿಂಗ್ ನಿಧಾನಕ್ಕೆ ಸಪ್ಲೈ ಆಗುತ್ತೆ. ಪ್ಲಸ್ ಇನ್ನೊಂದು ಏನಂತಂದರೆ ನೀವು ಅದೇ ಥರ ವೆಜಿಟೇಬಲ್ಸ್ ಎಲ್ಲ ಇಟ್ಬಿಟ್ಟು ಹೋಗ್ಬಾರ್ದು. ಬೇರೆ ಈಗ ಅನ್ನ ಸಾಂಬಾರೆಲ್ಲ ಬೇಯಿಸಿರ್ತಾರಲ್ಲ ಅದೆಲ್ಲ ಇಡಬಾರ್ದು. ವೆಜಿಟೇಬಲ್ಸ್ ಇಟ್ಟರೆ ಏನಾಗಲ್ಲ, ಅನ್ನ ಸಾಂಬಾರು ಸೊಪ್ಪೆಲ್ಲ ಇಡಬಾರ್ದು, ಆ ಥರ ಹಾಳಾಗ್ಬಿಡುತ್ತೆ ನಿಮಗೆ. ಓಕೆನಾ. ನೀವು ಬೇಕಾದ್ರೆ ಏನು ದಾಲ್ ಐಟಮ್ ಪಲ್ಸಸ್ ಇವೆಲ್ಲ ಇಲ್ಲಲ್ಲ ಅವೆಲ್ಲ ಸ್ಟೋರ್ ಮಾಡಿಬಿಡ್ಬಾರ್ದು. ಔಟ್ಲುಕ್ ಇಂದ ಫ್ರಿಜ್ ನಿಮಗೆ ಈ ತರ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಸ್ಯಾಮ್ಸಂಗ್ ಬಿಸ್ಪೋಕ್ AI ಮಾಡೆಲ್ ರೆಫ್ರಿಜರೇಟರ್ ನೋಡೋದಕ್ಕೆ ಈ ತರ ಕಾಣಿಸುತ್ತೆ. ಸೊ ಬಿಸ್ಪೋಕ್ ಮಿರರ್ ಫಿನಿಶ್ ನೋಡಿ ಯಾವ ಥರ ಕಾಣಿಸುತ್ತೆ, ಬ್ಲ್ಯಾಕ್ ಕಲರಲ್ಲಿದೆ. ಸೊ ನಿಮಗೆ ಆ್ಯಂಟಿ ಸ್ಕ್ರ್ಯಾಚಸ್ ಬರುತ್ತೆ, ಟೆಂಪರ್ ಗ್ಲಾಸ್ ಬರುತ್ತೆ ಫ್ರಂಟಲ್ಲಿ. ಸೊ ಬಿಸ್ಪೋಕ್ ಇದು. ಸೊ ಇದರಲ್ಲಿ 2 ಡೋರ್ ಇದ್ದಾವೆ, ಒಂದು ಫ್ರೀಜರ್ದು ಮತ್ತು ಒಂದು ಫ್ರಿಡ್ಜ್ದು, 2 ಸೆಕ್ಷನ್ ಫ್ರಿಡ್ಜ್, ಡಬಲ್ ಡೋರ್ ಫ್ರಿಡ್ಜ್ ಇದು, ಫ್ರೋಸ್ಟ್ ಫ್ರೀ ಫ್ರಿಡ್ಜು. ಹೀಗೆ ಇದರಲ್ಲಿ ಬಂತಂದರೆ ಸೊ 2 ಇಯರ್ ಆಫ್ ಕನ್ಸಂಪ್ಷನ್ ಎಷ್ಟು ಯೂನಿಟ್ ಕನ್ಸ್ಯೂಮ್ ಮಾಡುತ್ತೆ ಅಂತ ಒಂದು ಸ್ಟಿಕರ್ ಆಗಿದೆ. 287 ಯೂನಿಟ್ಸ್ನ ಕನ್ಸ್ಯೂಮ್ ಮಾಡುತ್ತೆ. ಅದಾದಮೇಲೆ ನಿಮಗೆ ಟೈಪ್ ಆಫ್ ಫ್ರಿಡ್ಜು ಫ್ರೋಸ್ಟ್ ಫ್ರೀ. ಸೊ 396 ಲೀಟರ್ಸ್ನ ಫ್ರಿಡ್ಜ್ ಇದು, ಇನ್ ಕೆಪಾಸಿಟಿ ಇದೆ ವ್ಯಾಲ್ಯೂಮ್ ಅಂತೇಳಿ ಅದೊಂದು. ಮತ್ತು ನಿಮಗೆ ಮಾಡೆಲ್ ಆಫ್ ದ ಇಯರ್ 2024 ಇದು. ಸೊ ಇದರ ಮಾಡೆಲ್ ಕೋಡ್ ಬಂದು RT41DB6A4B22HL ಅಂತೇಳಿ. ಸೊ ಇದು ಮಾಡೆಲ್ ಕೋಡು. ಸೊ ಅದೇ ಹಾಗೆ ಬಂದರೆ ನಿಮಗೆ 20 ಇಯರ್ಸ್ದೊಂದು ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ಗೆ ವಾರಂಟಿ ಕೊಡ್ತಾರೆ. ಸೊ 20 ವರ್ಷ ಏನಾದರೂ ವಾರಂಟಿ ನೀವು ಕ್ಲೈಮ್ ಮಾಡ್ಬೋದು ಏನಾದ್ರು ಪ್ರಾಬ್ಲಮ್ ಅಂತಂದರೆ. ಸೊ ಲೇಬರ್ ಕಾಸ್ಟ್ ಮಾತ್ರ ಚಾರ್ಜ್ ಮಾಡ್ತಾರೆ. ರೆಫ್ರಿಜರೇಟರ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದ್ರು ಬಂತಂದರೆ 1 ಇಯರ್ ವ್ಯಾರಂಟಿ ಇರುತ್ತೆ, 1 ಇಯರ್ ವ್ಯಾರಂಟಿ ಕ್ಲೈಮ್ ಮಾಡ್ಕೋಬೋದು. ಸೊ ಇವಾಗ ಫ್ರೀಜರ್ ನಾವು ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಅಂತೇಳಿ. ಸೊ ನಿಮಗೆ ಫ್ರೀಜರಲ್ಲಿ ಡೋರಿಗೆ ಅಟ್ಯಾಚ್ ಆಗಿರೋದು ಇಲ್ಲಿ ನೋಡಿ 2 ರ್ಯಾಕ್ ಬರ್ತವೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ ನಿಮಗೆ ಒಂದು ಸೆಲ್ಫ್ ಬರುತ್ತೆ ಟೆಂಪರ್ ಗ್ಲಾಸಿಂದು. ಅದಾದಮೇಲೆ ನಿಮಗೆ ಒಂದು ಐಸ್ ಮೇಕರ್ ಕೊಡ್ತಾರೆ, ಐಸ್ ಮೇಕರ್ ಬಾಕ್ಸು. ಸೊ ಇದರಲ್ಲಿ ನಿಮಗೆ ಟ್ವಿನ್ ಕೂಲಿಂಗ್ ಫ್ಯಾನ್ಸ್ ಬರ್ತವೆ, ಒಂದು ಫ್ರೀಜರಲ್ಲಿ ಮತ್ತು ಇನ್ನೊಂದು ಫ್ರಿಜ್ಜಲ್ಲಿ. ಸೊ ಇದು ಫ್ರೀಜರಲ್ಲಿರುವಂಥ ಕೂಲಿಂಗ್ ಪ್ಲಸ್ ಫ್ಯಾನು. ಸೊ ಇವಾಗ ಫ್ರಿಜ್ ಸೆಕ್ಷನ್ಗೆ ಬಂದರೆ ಫ್ರಿಜ್ ಡೋರ್ ಓಪನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ ನಿಮಗೆ. ಸೊ ನೋಡಿ ಫ್ರಿಜ್ಜಲ್ಲಿ ನಿಮಗೆ ಈ ಥರ ಫ್ರಿಜ್ ಡೋರಿಗೆ 1, 2, 3 ರ್ಯಾಕು, ಅದರಲ್ಲಿ 2 ಎಗ್ ಟ್ರೇ ಬರ್ತವೆ. ಈ ಥರ ಕೆಳಗಡೆ ನೀವೇನಾದರೂ ವಾಟರ್ ಬಾಟ್ಲು ಇಲ್ಲ ಅಂದರೆ ಜ್ಯೂಸೆಲ್ಲ ಮಾಡ್ಕೊಳ್ಳೋಕ್ಕೆ ಟ್ರೇಸ್ ಇದ್ದಾವೆ. ಸೊ ಅದಾದಮೇಲೆ ಈ ಕಡೆ ಬಂದರೆ ನಿಮಗೆ ಫಸ್ಟಿಗೆ ನಿಮಗೆ ಕೆಳಗಡೆ ತರಕಾರಿ ಅಥವಾ ಫ್ರೂಟ್ಸ್ ಇಡೋದಕ್ಕೆ ಬಿಗ್ ಬಾಕ್ಸ್ ಅಂತ ಬರುತ್ತೆ. ಸೊ ವೆಜಿಟೇಬಲ್ ಬಾಕ್ಸ್ ಇದು. ಸೊ ಅದ್ರ ಮೇಲೆ ಒಂದು ಟೆಂಪರ್ ಗ್ಲಾಸಿನ ಸೆಲ್ಫು, ಅದ್ರ ಮೇಲೆ ಇನ್ನೊಂದು ಟೆಂಪರ್ ಗ್ಲಾಸಿನ ಸೆಲ್ಫು, ಅದ್ರ ಮೇಲೆ ಇನ್ನೊಂದು ಟೆಂಪರ್ ಗ್ಲಾಸಿನ ಸೆಲ್ಫು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲೆಲ್ಲ ನೀವು ಬೇಕಾಗಿರೋಂಥ ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಿಮಗೆ ಇಲ್ಲೊಂದು ಟ್ವಿನ್ ಕೂಲಿಂಗ್ ಬರುತ್ತೆ ಒಳಗಡೆ. ಸೊ ನೋಡ್ತಾ ಇರ್ಬೋದು ಟ್ವಿನ್ ಕೂಲಿಂಗ್ ಫ್ಯಾನ್ ಇದೆ. ಸೊ ಆ್ಯಕ್ಟಿವ್ ಫ್ರೆಶ್ ಅಂತಾರೆ, ಇಲ್ಲೆಲ್ಲ ನೀವು ತರಕಾರಿ, ಹಣ್ಣು, ವೆಜಿಟೇಬಲ್ಸು ಎಲ್ಲನೂ ಮಾಡ್ಕೊಬೋದು. ಸೊ ಅದಾದ್ರ ಮೇಲೆ ಮೇಲ್ಗಡೆ ಬಂದರೆ ನಿಮಗೆ ಫ್ರೆಶ್ ರೂಮ್ ಅಂತಾರೆ ಇದಕ್ಕೆ, ಫ್ರೆಶ್ ರೂಮ್ ಇದು. ಸೊ ಇದು ಕೂಡ ಟೆಂಪರ್ ಗ್ಲಾಸಿಂದು. ಸೊ ಇದರಲ್ಲಿ ನೀವು ಮೀಟ್ ಮಾಡ್ಕೊಬೋದು, ನೋಡ್ಬೋದು ಚಿಕನ್ನು, ಫಿಶ್ ಆಗಲಿ ಯಾವುದಾದ್ರೂ ಬೇರೆ ಮೀಟ್ಗಳನ್ನ ಇಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಇಲ್ಲಿ ಸ್ಯಾಮ್ಸಂಗ್ದು ಫ್ರೀಜರ್ ಟು ಫ್ರಿಡ್ಜ್ ಕನ್ವರ್ಟ್ ಮಾಡೋದಕ್ಕೆ 5-in-1 ಇದು ರೆಫ್ರಿಜರೇಟರ್ ಇರೋದು. 5-in-1ನಲ್ಲಿ ನಿಮಗೆ ಯಾವ್ಯಾವ ಥರ ಕನ್ವರ್ಟಬಲ್ ಮೋಡ್ಗಳು ಬರ್ತವೆ, ಆ ಕನ್ವರ್ಟಬಲ್ ಮೋಡ್ ಮಾಡೋದಕ್ಕೆ ಇಲ್ಲಿ ಇಂಡಿಕೇಷನ್ ಇರುತ್ತೆ. ಮತ್ತು ಇದು AI ಮಾಡಲ್ಲು ಮತ್ತು ವೈಫೈ ಮಾಡಲ್ ಆಗಿರೋದ್ರಿಂದ ವೈಫೈ ಸಿಂಬಲ್ಲು AI ಕನೆಕ್ಟ್ ಆಗಿರೋದೆಲ್ಲ ಇಲ್ಲಿ ಬರ್ತಾ ಇರುತ್ತೆ. ಸೊ ನಿಮಗೆ ಇದು ಬಂದು ಪವರ್ ಇದೇನಿದೆ ಬಲ್ಬ್ಗಳು ಒಳಗಡೆ ಲೈಟ್ ಬರ್ತಲ್ಲ, ಲೈಟಿಂದು ಫ್ರಿಡ್ಜ್ ಆಫ್ ಆನ್ ಮಾಡಿದ್ರೆ ಅದರದ್ದು ಒಂದು ಬಟನ್ ಬರುತ್ತೆ. ಅದಾದಮೇಲೆ ನಿಮಗೆ ಈ ಕಡೆ ಬಂದರೆ ನಿಮಗೆ ಮಾಡಲ್ಲು ಸ್ಮಾರ್ಟ್ ಥಿಂಗ್ ಯಾವ ಥರ ವೈಫೈ ಕನೆಕ್ಟ್ ಮಾಡೋದು ಇದೆಲ್ಲ ಬರೆದಿರ್ತಾರೆ. ಸೊ ಅದಾದಮೇಲೆ ಸೀರಿಯಲ್ ನಂಬರು, ಸೀರಿಯಲ್ ಕೋಡು ಎಲ್ಲ ಇದರಲ್ಲಿ ಸ್ಟಿಕ್ಕರ್ಸ್ ಹಾಕಿರ್ತಾರೆ, ಇಲ್ಲಿ ನೋಡ್ಕೋಬೋದು. ಈ ಫ್ರಿಡ್ಜಿನ ಮೇನ್ ಫೀಚರ್ಸ್ ಬಂದು AI ಮತ್ತು ವೈಫೈ ಮಾಡಲ್ಲು, ಹಾಗೆ ಕನ್ವರ್ಟಬಲ್ ಮಾಡಲ್ಲು. ಸೊ 5-in-1 ಕನ್ವರ್ಟಬಲ್ ಮಾಡಲ್ ಅಂತ ಬರುತ್ತೆ. 5-in-1ನಲ್ಲಿ ನಿಮಗೆ ಫ್ರಿಡ್ಜಿನ
ಆಫ್ ಮಾಡ್ಕೋಬೋದು ಮತ್ತು ಫ್ರಿಜ್ನ ನೀವು ಎಕೋ ಮೋಡಲ್ಲಿ ಇಟ್ಕೋಬೋದು. ಹಾಗೆ ಫ್ರೀಝರ್ನ ನೀವು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೀಝರ್ನ ಆಫ್ ಮಾಡ್ಕೋಬೋದು, ಇಲ್ಲಾಂದರೆ ಫ್ರೀಝರ್ನೇ ಬರೀ ಮಿನಿ ಫ್ರಿಜ್ ಥರ ಯೂಸ್ ಮಾಡಿಕೊಂಡು ಇದನ್ನು ಆಫ್ ಮಾಡ್ಕೊಂಡು ಹೋಗ್ಬೋದು. ಈ ಥರ 5 ಕನ್ವರ್ಟಬಲ್ ಆಪ್ಷನ್ಸ್ ಇದ್ದಾವೆ. ಸೊ ನಿಮ್ಗೇನಾದರೂ ನೆಸೆಸಿಟಿ ಇಲ್ಲೇನು ತರಕಾರಿ ಏನು ಇಟ್ಕೊಳ್ಳೋದು, ನೀವು ಬ್ಯಾಚುಲರ್ ಇದ್ದರೆ ಎಲ್ಲ ಔಟ್ಸೈಡ್ ಹೋಗಬೇಕು, ಏನೋ ಸ್ವಲ್ಪ ಐಟಮ್ ಇದ್ದಾವೆ ಅವನ್ನ ಇಟ್ಟೋಗ್ಬೇಕು ಅಂದರೆ ಸೊ ಚಿಕ್ಕ ಜಾಗದಲ್ಲಿ ಫ್ರೀಝರ್ನೇ ಫುಲ್ ಫ್ರಿಜ್ ಮಾಡಿಕೊಂಡು ಇಷ್ಟು ಜಾಗದಲ್ಲೇ ಸ್ಟೋರ್ ಮಾಡಿ ಇಷ್ಟು ಮಾತ್ರ ಆನಲ್ಲಿ ರನ್ ಆಗ್ಬೋದು, ಆ ಥರ ಮಾಡಿ ಇಟ್ಟೋಗ್ಬೋದು. ಸೊ ಅದು ಬಿಟ್ಟರೆ ನಿಮಗೆ ಇದನ್ನು ಆಫ್ ಮಾಡ್ಕೋಬೋದು. ಎಕೋ ಮೋಡ್ಗೆ ಹಾಕ್ಕೊಂಡ್ರೆ 2 ಎಕೋ ಮೋಡಲ್ಲಿ ರನ್ ಆಗ್ತಾ ಇರ್ತವೆ, ಮಿನಿಮಲ್ ಆಗಿ ಪವರ್ ಕನ್ಸಪ್ಷನ್ ಆಗ್ತಾ ಇರ್ತದೆ. ಅದಾದಮೇಲೆ ನಿಮಗೆ ನೀವೇನಾದ್ರು ಹೊರಗಡೆ ಹೋಗ್ತಾ ಇದ್ದೀರಿ ಅಂತಂದರೆ ನಿಮಗೆ ನೆಸೆಸಿಟಿ ಇಲ್ಲ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡೋದು, ಎಕೋ ಮೋಡ್ ಅಂತ ಬರುತ್ತೆ. ಇದರಲ್ಲಿ ಎಕೋ ಮೋಡ್ ಅಂತಿದೆ. ಈ ಎಕೋ ಮೋಡನ್ನು ನಿಮಗೆ ಇಲ್ಲಿ ಒಂದು ಗೈಡ್ ಕೊಡ್ತಾರೆ, ಆ ಗೈಡನ್ನ ನೋಡಿಕೊಂಡು ನೀವು ಸೆಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನಲ್ಲಿ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಯಾವ ಥರ ಕನೆಕ್ಟ್ ಮಾಡಬೇಕು ಮೊಬೈಲ್ಗೆ ಅಂತೇಳಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಈ QR ಕೋಡ್ ಬರುತ್ತೆ. ಇಲ್ಲಿ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಸ್ಯಾಮ್ಸಂಗ್ ಅಪ್ಲಿಕೇಶನ್ನಲ್ಲಿ ಸ್ಯಾಮ್ಸಂಗ್ ಫೋನಿಂದ ಸ್ಮಾರ್ಟ್ ಥಿಂಗ್ನ ಕನೆಕ್ಟ್ ಮಾಡಿಕೊಂಡು ಸ್ಮಾರ್ಟ್ ಥಿಂಗಿಂದ ಕಂಟ್ರೋಲ್ ಮಾಡ್ಕೋಬೋದು ನೀವು ಡೈರೆಕ್ಟಾಗಿ, ಇಲ್ಲಿ ಏನು ಫ್ರೆಶ್ ಮಾಡ್ದೇನೆ. ಸೊ ನಿಮಗೆ ಇಲ್ಲಿ ಇಂಡಿಕೇಶನ್ ಬರ್ತದೆ ಫ್ರಿಜ್ಜು ಮತ್ತು ಫ್ರೀಜರ್ ಎಷ್ಟು ಡಿಗ್ರಿಯಲ್ಲಿದೆ, ಫ್ರಿಜ್ ಎಷ್ಟಿದೆ ಅಂತೇಳಿ. ಫ್ರಿಜ್ ಬಂದು 3 ಡಿಗ್ರಿ ಸೆಲ್ಸಿಯಸ್ಸು -19 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಫ್ರೀಜರ್ ರನ್ ಆಗ್ತಾಯಿದೆ. ಸೊ ವೈಫೈ ಕನೆಕ್ಟ್ ಆಗಿದ್ದರೆ ಈ ಥರ ಬರುತ್ತೆ. ಎಕೋ ಮಾಡೆಲ್ ರನ್ ಆಗ್ತಾಯಿದ್ರೆ ಫ್ರಿಜ್ಜು ಇಲ್ಲ ಫ್ರೀಜರು, ಈ ಮಾಡೆಲ್ ಈ ಲೈಟ್ ಬರ್ತಾ ಇರುತ್ತೆ. ಸೊ ಈ 5-in-1 ಕನ್ವರ್ಟಬಲ್ ಮಾಡೋದು ಯಾವ ಥರ ಅಂತ ನಿಮಗೆ ಗೈಡ್ ಬರುತ್ತೆ. ಆ ಗೈಡ್ನ ನೋಡಿಕೊಂಡು ನೀವು ಮಾಡ್ಕೋಬೇಕು. ಪ್ಯಾಕಿಂದ ನಿಮಗೆ ಈ ಥರ ಫುಲ್ಲು ಪ್ಯಾಕ್ ಆಗಿ ಬಂದುಬಿಡುತ್ತೆ. ಸೊ ಎಲ್ಲ ನಿಮ್ಗೆ ಇಲ್ಲಿ ಈ ಥರ ಪ್ಯಾಕ್ ಆಗಿರುತ್ತೆ. ಸೊ ಅಲ್ಲಿಂದ ಬರೀ ಒಂದು ವಯರ್ ಅಷ್ಟೇ. ಸೊ ನೀವು ಪವರ್ ಕನೆಕ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಿಮಗೆ ಕನ್ವರ್ಟರ್ ಏನಿದೆಯಲ್ಲ, ಈ ಕಂಪ್ರೆಸರ್ ಇರೋ ಜಾಗದಲ್ಲಿ ಮಾತ್ರ ಇದು ಪ್ಯಾಕ್ ಇಲ್ಲ, ಬೇರೆ ಹಳೆ ಮಾಡೆಲ್ಗಳಲ್ಲಿ ಪ್ಯಾಕ್ ಆಗ್ತಿತ್ತು. ಸೊ ಇಲ್ಲಿ ಆರಾಮಾಗಿ ಇಲ್ಲಿ ಎಗಡೆ ಎಲ್ಲ ಹೋಗೋ ಥರ ಓಪನ್ ಮಾಡಿಬಿಟ್ಟವ್ರೆ ಈ ಮಾಡೆಲಲ್ಲಿ ತಿರ್ಗಾ. ಸೊ ಹಳೆ ಮಾಡೆಲ್ಗಳಲ್ಲಿ ಇದೆಲ್ಲ ಫುಲ್ ಪ್ಯಾಕ್ ಆಗಿ ಬರ್ತಿತ್ತಂತೆ. ಸೊ ನೋಡ್ತಾ ಇರ್ಬೋದು ಕಂಪ್ರೆಸರ್ ಇದೆ. ಇದು 20 ವರ್ಷ ವ್ಯಾರಂಟಿ ಕೊಟ್ಟಿರ್ತಾರೆ. ಏನು ಲೇಬರ್ ಚಾರ್ಜ್ ಮಾಡ್ತಾರೆ, ಮಿಕ್ಕಿದೆಲ್ಲ ಅವರೇ ನೋಡ್ಕೋತಾರೆ ಕಂಪ್ನಿಯಿಂದ. ಸೊ ಇದು ಈ ಥರ ಬರುತ್ತೆ ಬ್ಯಾಕ್ ಸೈಡಿಂದ ನಿಮಗೆ ರೆಫ್ರಿಜರೇಟರಲ್ಲಿ. ಫ್ರಿಜ್ ಒಳಗಡೆ ಈ ಥರ ಕಾಣಿಸುತ್ತೆ ನೋಡಿ. ಇನ್ ಕೇಸ್ ನೀವೇನಾದ್ರು ಡೋರ್ ಓಪನ್ ಮಾಡಿದ್ದೀರಾ ಅಂತಂದರೆ ಇದರ ಅಲಾರಾಮ್ ಬರ್ತಾ ಇರ್ತದೆ. ನೀವು ಅಲಾರಾಮ್ ಸೌಂಡ್ ಎಲ್ಲನೂ ನಿಮ್ಮ ಮೊಬೈಲಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಈ ಥರ ಡೋರ್ ಓಪನ್ ಆಗಿದ್ದರೆ ಅಲಾರಾಮ್ ಬರ್ತಾ ಇರ್ತದೆ. ಫ್ರಿಜ್ ಡೋರ್ಗಳು ಓಪನ್ ಆಗಿದ್ರೆ ಅಂದರೆ ಸೊ ಫ್ರಿಜ್ ಡೋರ್ನ ಕ್ಲೋಸ್ ಮಾಡಿದ್ರೆ ಅಲಾರಾಮ್ ಸ್ಟಾಪ್ ಆಗುತ್ತೆ. ಸೊ ಅದಾದಮೇಲೆ ನೀವೇನಾದರೂ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸೊ ನೋಟಿಫಿಕೇಷನ್ ಸೆಟ್ ಮಾಡ್ಕೋಬೋದು. ಸೊ ಫ್ರಿಜ್ ಡೋರ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಎಲ್ಲ ಪ್ರತಿಯೊಂದನ್ನು ನಿಮಗೆ ನೋಟಿಫಿಕೇಷನಲ್ಲಿ ಹಿಸ್ಟ್ರಿಯಲ್ಲಿ ನೋಡ್ಕೋಬೋದು. ಫ್ರಿಜ್ಜು ನಿಮ್ಮ ಮನೇಲಿ ಯಾರ್ಯಾರು ಓಪನ್ ಮಾಡಿದ್ರೆ ನೀವು ಇಲ್ಲದೆ ಹೋದಾಗ ಸೊ ಇನ್ ಕೇಸು ಅದು ಕೂಡ ನೋಟಿಫಿಕೇಷನ್ ಬರುತ್ತೆ. ಫ್ರಿಜ್ ಹೈಟ್ ಬಂದು ನಿಮಗೆ 1.7 ಮೀಟರ್ಸ್ ಬರುತ್ತೆ. ಸೊ ಹೈಟಲ್ಲಿ ಸೊ ಹಾಗೆ 70 ಸೆಂಟಿಮೀಟರ್ಸ್ ವೈಡ್, ಹಾಗೆ ಥಿಕ್ನೆಸ್ಸಲ್ಲಿ ನಿಮಗೆ ಡೆಪ್ತಲ್ಲಿ 80 ಸೆಂಟಿಮೀಟರ್ಸು 75 ಸೆಂಟಿಮೀಟರ್ಸ್ ಬರುತ್ತೆ. ಸೊ ಆಲ್ಮೋಸ್ಟು 95 ಲೀಟರ್ಸ್ ಬಂದು ನಿಮಗೆ ಫ್ರೀಜರಲ್ಲಿ ಇರುತ್ತೆ. ಸೊ 301 ಲೀಟರ್ಸ್ ಬಂದು ಫ್ರಿಜ್ಜಲ್ಲಿ 301 ಲೀಟರ್ಸ್ ಫ್ರಿಜ್ಜಾಗಿರುತ್ತೆ. ಸೊ ಕಂಟೈನರ್ ಕೆಪಾಸಿಟಿ ನೀವೇನಾದರೂ ಸ್ಟೋರ್ ಮಾಡ್ಬೋದು. ಸೊ ದೊಡ್ಡ ಫ್ರಿಡ್ಜು, ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಬಿಟ್ಟರೆ ಒಬ್ಬಂಗೆ ಇಷ್ಟೊಂದು ದೊಡ್ಡದಾಗೋಯ್ತು. ಸೊ ಇನ್ ಕೇಸ್ ಫ್ಯೂಚರಲ್ಲಿ ಯೂಸ್ ಆಗೋದನ್ನು ಮಾಡ್ಕೊಂಡಿದ್ದೀನಿ. ಸೊ ಏನು ನೋಡ್ತಾ ಇದ್ರೆ ಇದು ಸ್ಯಾಮ್ಸಂಗ್ನ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನಲ್ಲಿ ನಿಮ್ಗೆ ಈ ಥರ ಸಿಗುತ್ತೆ. ಸೊ ಇಂಟರ್ಫೇಸ್ ಅದರದ್ದು. ಸೊ AI ಮಾಡೆಲ್ನ ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನಲ್ಲಿ ನೀವು ಈ ಥರ ಕನೆಕ್ಟ್ ಮಾಡಿಕೊಂಡ್ರೆ ನೋಡಿರಿ ಈ ಥರ ಬರುತ್ತೆ. ಸೊ ಇದರಲ್ಲಿ ಫ್ರಿಡ್ಜ್ ಮತ್ತು ಫ್ರೀಜರ್ದು ನೀವು ಟೆಂಪ್ರೇಚರ್ನ ಸೆಟ್ ಮಾಡ್ಕೋಬೋದು. ಸೊ ಪವರ್ ಕೂಲ್ ಆನ್ ಮಾಡಿದ್ರೆ ಅಲ್ಲಿ ಟ್ವಿನ್ ಕೂಲಿಂಗ್ ಫ್ಯಾನ್ ಇದ್ದಾವಲ್ಲ ಅವು ಫಾಸ್ಟಾಗಿ ರನ್ ಆಗ್ತವೆ. ಸೊ ಬೇಗ ಕೂಲ್ ಆಗುತ್ತೆ. ಸೊ ಅದೊಂದು ಫೀಚರ್ ಇದೆ ನೋಡಿ. ಇಲ್ಲಿ ಫ್ರೀಜರು
ಎಷ್ಟು ಡಿಗ್ರಿ ಟೆಂಪ್ರೇಚರಲ್ಲಿ ಇರಬೇಕು ಅಂತೇಳಿ ಇಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವು ಕನ್ವರ್ಟ್ ಮೋಡ್ಗಳು ಬರ್ತವೆ, ಇಲ್ಲಿ ಚೇಂಜ್ ದ ಮೋಡ್ ಇಲ್ಲಿ ಫ್ರಮ್ ದ ಡಿವೈಸ್ ಅಂತ ಬರ್ತವೆ. ಇಲ್ಲಿ ಅಲ್ಲೋಗಿ ನಾವು ಡಿವೈಸಲ್ಲಿ ಮೋಡನ್ನ ಚೇಂಜ್ ಮಾಡಬೇಕು. ಸೊ ಅದಾದಮೇಲೆ ಲೈಟ್ನ ಇಲ್ಲಿ ಕಂಟ್ರೋಲ್ ಮಾಡೋದು, ಲೈಟ್ಗಳು ಯಾವ ಬ್ರೈಟ್ನೆಸ್ಸಲ್ಲಿ ಬರಬೇಕು, ಹೆವಿ ಬ್ರೈಟ್ನೆಸ್ ಎಲ್ಲ ಇದೆಲ್ಲ ಇಲ್ಲೇ ಬರುತ್ತೆ ನಿಮಗೆ. ನೈಟ್ ಮೋಡ್ ಲೈಟ್ ಆನ್ ಆಗಬೇಕಾ ಬೇಡವಾ ಎಲ್ಲ ಆನ್ ಮಾಡ್ಕೋಬೋದು. ಸೊ ಅದಾದಮೇಲೆ ಅಲಾರಮ್ ಬರುತ್ತೆ, ಡೋರ್ ಓಪನ್ ಆಗಿದ್ದರೆ ಅಲಾರಮ್ ಬರುತ್ತೆ. ಸೊ ಆ ಅಲಾರಮ್ನ ಸೆಟ್ ಮಾಡ್ಕೊಳ್ಳೋದು. ಸೊ ಇದೆಲ್ಲ ಇಲ್ಲಿದೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟು ಸರ್ವಿಸ್ ಅಂತ ಬರ್ತಿದ್ರೆ ರೀ. ಸೊ ಸರ್ವಿಸ್ ಅಂತ ಬಂದರೆ ಈ ಸರ್ವಿಸಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ. ಸೊ ಎನರ್ಜಿ ಎಷ್ಟು ಯೂಸ್ ಆಗ್ತದೆ ಅಂದರೆ ಪವರ್ ಎಷ್ಟು ಕನ್ಸಂಪ್ಷನ್ ಮಾಡ್ತೈತೆ ಅದನ್ನೆಲ್ಲ ಇಲ್ಲಿ ಪರ್ ಮಂತ್ಗೆ ಎಷ್ಟು, ನೀವು ಇವತ್ತೆಷ್ಟು ಯೂಸ್ ಮಾಡಿದ್ದೀರಿ ಪ್ರತಿಯೊಂದೂ ಇಲ್ಲಿ ನೋಡ್ತಾ ಇರ್ಬೋದು. ಡೇ ಟು ಡೇ ಚಾರ್ಟ್ ಬರ್ತದೆ. ಸೊ ನೋಡಿ ಇಲ್ಲಿ ಎಷ್ಟು ಪವರ್ ಯೂಸ್ ಆಗಿದೆ, ಎಷ್ಟು ಯೂನಿಟ್ ಖರ್ಚಾಗಿದೆ, ಎಷ್ಟು ರೂಪಾಯಿ ಚಾರ್ಜ್ ಆಗುತ್ತೆ ಅದನ್ನು ನೀವು ಇಲ್ಲಿ ನೋಡ್ಕೊಬೋದು. ಸೊ 1 ಡಿಸೆಂಬರ್ 22 ಡಿಸೆಂಬರ್ಗೆ ನನಗೆ 112 ರೂಪಾಯಿ ಚಾರ್ಜ್ ಆಗಿದೆ, ಫ್ರಿಜ್ ಖರ್ಚು ಮಾಡಿದೆ. ಸೊ ವೀಕ್ಲಿ ಡೈಲಿ ಈ ಥರ ಬೇಸಿಸ್ ಮೇಲೆ ಚಾರ್ಟ್ ಬರ್ತದೆ. ಇದರಲ್ಲೇ ನೀವು ಇವತ್ತು ಎಷ್ಟು ಯೂಸ್ ಮಾಡಿದ್ರೆ ಅನ್ನೋದನ್ನು ನೋಡ್ಬೋದು. ಸೊ ಅದಾದಮೇಲೆ ಸಪೋರ್ಟ್ ಮೆನ್ಯೂಲು, ಅದಾದಮೇಲೆ ನೀವು ಒಳಗಡೆ ಏನೇನು ಇಟ್ಟಿದೆ ಅದು ಕೂಡ. ಆಮೇಲೆ ನಿಮಗೆ ಅಲೆಕ್ಸಾ ಇಲ್ಲ ಬಿಕ್ಸ್ಬಿ ಅಂತ ಬರುತ್ತೆ ಅಪ್ಲಿಕೇಶನ್ನು ಸ್ಯಾಮ್ಸಂಗಿಂದು. ಸ್ಯಾಮ್ಸಂಗ್ ಬಿಕ್ಸ್ಬಿಯಿಂದ ಕಂಟ್ರೋಲ್ ಮಾಡ್ಕೋಬೋದು. ನಿಮ್ಮ ಸ್ಯಾಮ್ಸಂಗ್ ಟಿ ವಿ ಇತ್ತು ಅಂದರೆ ಸ್ಯಾಮ್ಸಂಗ್ ಟಿ ವಿ ಬಿಕ್ಸ್ಬಿ ಅಂತ ಬರುತ್ತೆ, ಅದರಿಂದನೂ ಕಂಟ್ರೋಲ್ ಮಾಡ್ಬೋದು. ಸೊ ಮೊಬೈಲಿಂದನೂ ಕಂಟ್ರೋಲ್ ಮಾಡ್ಬೋದು. ನೀವು ಅಲೆಕ್ಸಾದಿಂದ ಕಂಟ್ರೋಲ್ ಮಾಡ್ಬೋದು. ಸಿರಿ ಈ ಥರ ನಿಮಗೆ ಈ ಥರ ಅಪ್ಲಿಕೇಶನ್ಗಳ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಇದೆಲ್ಲ ಫೀಚರ್ಸ್ ಇದೆ. ಸೊ ಮೋಡಲ್ಲೂ ನೀವು ಔಟ್ಸೈಡ್ ಹೋದಾಗ ಫ್ರಿಜ್ ಡೋರ್ ಓಪನ್ನು ಕ್ಲೋಸ್ ಆಗೋದು ಎಲ್ಲನೂ ತೋರಿಸುತ್ತೆ. ಸೊ ಇದಕ್ಕೆಲ್ಲ ವೈಫೈ ಕನೆಕ್ಟ್ ಆಗಿರಲೇಬೇಕು. ಸೊ ವೈಫೈ ಕನೆಕ್ಟ್ ಆಗಿಲ್ಲ ಅಂತಂದರೆ ತೋರಿಸಲ್ಲ ಇದಾದನ್ನು. ಫಸ್ಟು ಈ ಫ್ರಿಜ್ನ ನಾನು ದಸರಾದ ಆಫರ್ ಇದ್ದಾಗ 3000 ಏನೋ ಆಫರ್ ಇತ್ತು, ಸ್ಯಾಮ್ಸಂಗ್ ಶಾಪ್ ಅಪ್ಲಿಕೇಶನಿಂದ ಪರ್ಚೇಸ್ ಮಾಡಿದ್ದೆ. ಸೊ ಅವಾಗ 49,000 ಈ ಫ್ರಿಜ್ ಬಂದಿತ್ತು, ಮನೆ ಹತ್ರ ತಗೊಬಂದಿದ್ರು. ಸೊ ಏನು ಮಾಡಿದ್ರು ಅಂದರೆ ಈ ಡೆಲಿವರಿ ಬಾಯ್ಸ್ ಬಂದು ಇದನ್ನ ಸೈಜ್ ಇಂದು ಜಾಸ್ತಿ ಇದೆ ಸ್ಟೇರ್ಸ್ಗಿಂತ ಅಂತೇಳಿ ಕ್ಯಾನ್ಸಲ್ ಮಾಡ್ಕೊಂಡು ತಗೊಂಡೋಗ್ಬಿಟ್ರು ರಿಟರ್ನು. ಸೊ ಅದರಿಂದ ಒಂದು ನಮಗೆ 2000 ಏನೋ ಲಾಸ್ ಆಯಿತು. ಸೊ ಏನಂದರೆ ಡೆಲಿವರಿ ಚಾರ್ಜಸ್ಸು ರಿಟರ್ನ್ ಚಾರ್ಜಸ್ ಅಂದ್ಬಿಟ್ಟು ಇದು ಮಾಡಿದ್ರು, ಡೆಲಿವರಿ ಚಾರ್ಜಸ್ಸು ರಿಟರ್ನ್ ಚಾರ್ಜಸ್ ಅಂದ್ಬಿಟ್ಟು ಕಟ್ ಮಾಡಿಕೊಂಡ್ರೆ 2000 ಹೋಯ್ತು. ಅದಾದಮೇಲೆ ನಾನೇನು ಮಾಡಿದೆ, ಇದನ್ನು ದೀಪಾವಳಿ ಟೈಮಲ್ಲಿ ಪ್ಲ್ಯಾನ್ ಮಾಡಿ ತಿರ್ಗಾ ರಿಲಯನ್ಸ್ ಡಿಜಿಟಲಲ್ಲಿ ಹೋಗಿ ಪರ್ಚೇಸ್ ಮಾಡಿದೆ. ರಿಲಯನ್ಸ್ ಡಿಜಿಟಲಲ್ಲಿ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಅಪ್ಲಿಕೇಶನ್ಗೆ ನಿಮಗೆ ತುಂಬಾ ಕಡಿಮೆ ಪ್ರೈಸಿಗೆ ಡಿಸ್ಕೌಂಟಲ್ಲಿ ಬರುತ್ತೆ. ಸೊ ನಾನು ಇದನ್ನು ರಿಲಯನ್ಸಲ್ಲಿ ಪರ್ಚೇಸ್ ಮಾಡಿದ್ದು ಕತ್ತರಿಗುಪ್ಪೆ ಬ್ರಾಂಚಲ್ಲಿ. ಸೊ ಇದು ಬಂದು 396ನ ಮಾಡಲು, 396 ಲೀಟರ್ನ ಬಿಸ್ಪೋಕ್ನ ಮಾಡೆಲ್ ಆಗಿರೋದ್ರಿಂದ ಸೊ ಇದು 38,000ಗೆ ಅಲ್ಲಿ ನೋಡಿದ್ದು. ಸೊ 38,000 ಜೊತೆ ರಿಲಯನ್ಸ್ ಕೇರ್ ಪ್ಲ್ಯಾನ್ ಅಂತ ಬರುತ್ತೆ, ಅದಕ್ಕೆ 12,000 ಎಕ್ಸ್ಟ್ರಾ ಅಡಿಷನಲ್ಲಿ ಆಗಿ ಇದಕ್ಕೆ ಡಿಸ್ಕೌಂಟ್ ಅಂದರೆ 48,000ಗೆ ಸೊ ಪರ್ಚೇಸ್ ಮಾಡಿದೆ. ಸೊ ಏನಂತಂದರೆ 1 ಇಯರ್ ಏನು ಬ್ರ್ಯಾಂಡಿಂದ ಮ್ಯಾನುಫ್ಯಾಕ್ಚರಿಂಗ್ ವ್ಯಾರಂಟಿ ಕೊಡ್ತಾರೆ. ಅದಾದಮೇಲೆ ರಿಲಯನ್ಸ್ ಕೇರ್ ಅವರು 4 ಇಯರ್ಸು ಎಕ್ಸ್ಟರ್ನಲ್ ರಿಲಯನ್ಸ್ ಕೇರ್ ಬ್ರ್ಯಾಂಡ್ದು ವ್ಯಾರಂಟಿ ಕೊಡ್ತಾರೆ. ಸೊ ಅದು ಸೇರಿ 12,000 ಎಕ್ಸ್ಟರ್ನಲ್ ಚಾರ್ಜ್ ಕಟ್ಟಿ ತೊಗೊಂಬಂದಿರೋದು. ಸೊ ಏನಂತಂದರೆ 4 ವರ್ಷದೊಳಗಡೆ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ 1 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಆದಮೇಲೆ ರಿಲಯನ್ಸ್ ಕೇರ್ ಅವರು ಟೇಕ್ ಓವರ್ ಮಾಡಿಕೊಂಡು ಏನೇ ಬಂದರೂ ಅವರೇ ರೀಪ್ಲೇಸ್ ಮಾಡೋದು, ರಿಪೇರ್ ಮಾಡೋದೆಲ್ಲ ಅವ್ರದ್ದೇ ನೋಡ್ಕೊತಾರೆ. ಸೊ ಅದರಿಂದ ನಾನು ರಿಲಯನ್ಸ್ ಕೇರ್ನ ಪ್ಲಾನ್ನ ಪರ್ಚೇಸ್ ಮಾಡಿದ್ದೀನಿ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ಮಾಡೆಲ್ಲು. ಸೊ ಯಾಕಂದರೆ ಇದರಲ್ಲಿ AI ಫೀಚರ್ ಮತ್ತು ವೈಫೈ ಮಾಡೆಲ್ ಆಗಿರೋದ್ರಿಂದ ನೀವು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಮುಖಾಂತರ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಸೊ ಒಂದು ಸೇಫ್ಟಿ ಫೀಚರ್ ಅಂತಂದರೆ ಡೋರ್ ಓಪನ್ ಆಗೋದು, ಡೋರ್ ಕ್ಲೋಸ್ ಆಗೋದು ಎಲ್ಲನೂ ನೀವು ಆರಾಮಾಗಿ ನೋಡ್ಬೋದು ವೈಫೈ ಕನೆಕ್ಟ್ ಆಗಿದ್ದರೆ ಮಾತ್ರ. ಸೊ ಅದು ಬಿಟ್ಟರೆ ನಿಮಗೆ ಈ ಪವರ್ ಕನ್ಸಂಪ್ಷನ್ ಎಷ್ಟಾಗಿದೆ ಎಲ್ಲನೂ ಪ್ರತಿಯೊಂದನ್ನು ನೀವು ಆ ಅಪ್ಲಿಕೇಶನ್ ಮುಖಾಂತರ ನೋಡ್ಕೋಬೋದು. ಒಂದು ಒಳ್ಳೆ ಕ್ವಾಲಿಟಿ ಫ್ರಿಜ್ ಆಗಿದೆ. ಸೊ ನಾನು 1.5 ತಿಂಗಳು ಯೂಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಆರಾಮಾಗಿ ತಗೋಬೋದು ಕಣ್ಮುಚ್ಕೊಂಡು. ಸೊ ಬೆಲೆ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ಬೇರೆ ಬ್ರ್ಯಾಂಡ್ಗಳಿಗೆ. 1 ತಿಂಗಳು ಯೂಸ್ ಮಾಡಿದ್ಮೇಲೆ ನನ್ನ ಪ್ರಕಾರ ಏನಂದರೆ ನನಗೆ ಯಾವುದೇ ತೊಂದರೆ ಏನು ಬಂದಿಲ್ಲ, ಫ್ರಿಜ್ಜಿಂದಾಗಲಿ ಬೇರೆ ಯಾವುದೇ ಪ್ರಾಬ್ಲಮ್ಮು ಬಂದಿಲ್ಲ. ಸೊ ಚೆನ್ನಾಗಿದೆ ರೆಫ್ರಿಜರೇಟರ್, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ನೀವೇನಾದರೂ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ಪೆಸಿಫಿಕೇಷನ್ ಎಲ್ಲ ನೋಡಿಕೊಂಡು ಬೇರೆ ಬ್ರ್ಯಾಂಡ್ಗಳು ಕಂಪೇರ್ ಮಾಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.